ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಮಾಡ್ತಿರುವಂತಹ ಒನ್ ಆಫ್ ದಿ ವಿಡಿಯೋ ಇಸ್ ಅಬೌಟ್ KPCL ರಿ ಎಕ್ಸಾಮ್ ಅಲ್ಲಿ ನಡೆದಿರೋಂತಹ ಕೆಲವು ಸೆಲೆಕ್ಷನ್ ಲಿಸ್ಟ್ ಅಂಡ್ ಅದರ ಅಪ್ಡೇಟ್ಸ್ ಅನ್ನು ನಾ ಇವತ್ತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನೆ KPCL ದವರು ಕೆಲವು ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ. ಹೋಪ್ ನೀವೆಲ್ಲರೂ ನೋಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಹೊಸದಾಗಿ ವೀಕ್ಷಿಸ್ತಾ ಇದ್ದೀರಾ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಚಾನಲಿನ ಲಿಂಕು ಸಹ ಹಾಕಿರುತ್ತೆ. ಅಲ್ಲಿ ನಮ್ಮ ಪ್ರತಿ ಅಪ್ಡೇಟ್ಸು ಸಹ ಅಲ್ಲ ಹಾಕ್ತಾ ಇರ್ತೀವಿ. ಯಾವುದೆಲ್ಲ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಆ ಥರದನ್ನು ನಾವಲ್ಲಿ ನಮ್ಮ ಚಾನಲಲ್ಲಿ ಸಹ ಹಾಕ್ತಾ ಇದೀವಿ. ವಾಟ್ಸಪ್ ಚಾನಲ್ ಅದನ್ನು ಸಹ ಫಾಲೋ ಮಾಡಿ. ಓಕೆ. ಆ್ಯಂಡ್ ಇವತ್ತು ಡಿಸ್ಕಸ್ ಮಾಡುವ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ. ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಏನು? ಈಗ KPCL ಅವರು ಫೈನಲ್ ಲಿಸ್ಟ್ ಅಲ್ಲಿ ಕೆಲವು ಬ್ರಾಂಚಸ್ ನ ಮಿಸ್ ಮಾಡಿದ್ದಾರೆ. ಏನಕ್ಕಾಗಿ ಅದನ್ನ ನೋಡುವ, ಸ್ವಲ್ಪ ವೇಟ್ ಮಾಡಿ. ಅಂಡ್ ನಂತರ ರಿವೈಸ್ಡ್ ಪ್ರಾವಿಷನಲ್ ಲಿಸ್ಟ್ ಆಫ್ಟರ್ ಫೈನಲ್ ಲಿಸ್ಟ್. ಏನಿದು? ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ, ಬಟ್ ಕೆಲವೊಂದು ಬ್ರಾಂಚಸ್ ಬಿಟ್ಟಿದ್ದಾರೆ. ರಿವೈಸ್ಡ್ ಪ್ರಾವಿಷನಲ್ ಲಿಸ್ಟ್ ಅಂತಾನೂ ಬಿಟ್ಟಿದ್ದಾರೆ. ಇದು ಕೆಲವೊಂದು ಬ್ರಾಂಚ್ ಬಿಟ್ಟಿದ್ದಾರೆ. ಏನಿದೆಲ್ಲ? ಯಾಕೆ? ಆಲ್ರೆಡಿ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ರಲ್ವಾ, ಮತ್ತೇನು ಇದು ರಿವೈಸ್ಡ್ ಪ್ರಾವಿಷನಲ್ ಲಿಸ್ಟ್ ಏನಕ್ಕೆ ಆಗ್ಬಿಟ್ರು ಏನನ್ನೋದು ಸಹ ನೋಡುವ. ಅಂಡ್ ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಅಂಡ್ ನೋಟಿಸ್, ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ, ಅದನ್ನು ಸಹ ನೋಡೋಣ. ನಂತರ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ KPCL ಕಡೆಯಿಂದ, ಅಂಡ್ ದೆನ್ ದ ಜಡ್ಜ್ಮೆಂಟ್ಸ್ ಅಂಡ್ ಅಪ್ಡೇಟ್ಸ್. ಇದ್ರ ಬಗ್ಗೆ ನಾನೇನು ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ, ಯಾಕಂತಂದ್ರೆ ಒಬ್ಬೊಬ್ರದ್ದು ಒಂದೊಂದು ವ್ಯೂ ಇರುತ್ತೆ. ಅಂಡ್ ಐ ವೋಂಟ್ ಇಂಟರ್ಫಿಯರ್ ಇನ್ ಎನಿ ಆಫ್ ದ ಜಡ್ಜ್ಮೆಂಟ್ ಮ್ಯಾಟರ್ಸ್, ಯಾಕಂತಂದ್ರೆ ಬಿಕಾಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಜಡ್ಜ್ಮೆಂಟ್, ಜಡ್ಜ್ ಅಂಡ್ ಪಿಟಿಷನರ್ ಅಂಡ್ ರೆಸ್ಪಾಂಡೆಂಟ್ಸ್. ಓಕೆ, ಅವ್ರ ಮೂವರು ಟ್ರಯಾಂಗಲ್ ಅಲ್ಲಿ ಏನಿದೆ ಅವ್ರು ಮಾತ್ರ ಅದನ್ನ ಡಿಸ್ಕಸ್ ಮಾಡ್ಕೊಳ್ಳಿ. ಈಗ ಬಟ್ ಏನಂತಂದ್ರೆ ಕೆಲವು ಕೇಸಸ್ ಇದಾವೆ, ಅದು ನಿಮಗೆ ಗೊತ್ತಿರಲಿ ಅಷ್ಟೇ. ಓಕೆ, ಸೊ ಲೆಟ್ us go into the matter of official information from the KPCL. ನೋಡಿ, ನಿನ್ನೆ ಬಿಟ್ಟಿರೋಂತಹ ಡೀಟೇಲ್ಸ್ ಅಲ್ಲಿ KPCL ಅವರು ಕೆಲವು ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ. ಏನದೆಲ್ಲ ಅಪ್ಡೇಟ್ಸ್? ಆಫ್ಟರ್ ಕಟ್ ಆಫ್ ಲಿಸ್ಟ್ ಆದ ನಂತರ ಈ ಬ್ಯಾಕ್ಲಾಗ್, ವೇಕೆನ್ಸಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ನೋಡಿ, ಇದು ಬೇರೆ ಪರ್ಟಿಕ್ಯುಲರ್ ನೋಟಿಫಿಕೇಶನ್. ಇದು ನಿಮ್ಮ AE ಅಂಡ್ ಕೆಮಿಕಲ್ ಕೆಮಿಸ್ಟ್ ವೇಕೆನ್ಸೀಸ್ ಅಲ್ಲ. ಅದೇ ತರ ಬ್ಯಾಕ್ಲಾಗ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಹ ಇದನ್ನು ಸಹ ಬೇರೆದು. ಅಂಡ್ ಈ ಪಬ್ಲಿಕೇಶನ್ ಆಫ್ ಫೈನಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಲಿಸ್ಟ್, ಇದು ಇಂಪಾರ್ಟೆಂಟ್. ಏನಿದು ಫೈನಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಲಿಸ್ಟ್? ಯಾರಿದ್ದಾರೆ ಇದರಲ್ಲಿ? ಕರೆಕ್ಟ್. ಫಸ್ಟ್ ಲಿಸ್ಟ್ ಓಪನ್ ಮಾಡೋಣ. HK ಲಿಸ್ಟ್ ಯಾರೆಲ್ಲ ಇದ್ದಾರೆ ವಿದ್ಯಾರ್ಥಿಗಳು ನೋಡಿ. HK ಲಿಸ್ಟ್ ಅಲ್ಲಿ ಯಾವೆಲ್ಲ ಬ್ರಾಂಚ್ ಕೊಟ್ಟಿದ್ದಾರೆ ಅನ್ನೋದು ನೋಡುವ. ಫಸ್ಟ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್. ಓಕೆ, ಯಾವುದು ನೆನಪಿರ್ಲಿ, ನಾವು ಈಗ ನೋಡ್ತಿರೋದು HK ಲಿಸ್ಟ್. ಓಕೆ, HK ನಲ್ಲಿರುವಂತಹ ಲಿಸ್ಟ್, ಫೈನಲ್ ಲಿಸ್ಟ್. ಸೊ ಅವರೆಲ್ಲ ಕ್ಯಾಂಡಿಡೇಟ್ಸ್ ಫೈನಲ್ ಗೈಸ್. ಇದರಲ್ಲಿ ಯಾವುದೇ ತರದ ಬದಲಾವಣೆಗಳು ಇರಲ್ಲ. ಓಕೆ, ಫೈನಲ್ ಲಿಸ್ಟ್ ಅಂತಂದ್ರೆ ಇವರೇ ಇನ್ನ ಫೈನಲ್ ಆಗಿ AE ಆಗಿರೋಂಥ ವಿದ್ಯಾರ್ಥಿಗಳು, AE ಸಿವಿಲ್. ಓಕೆ, ಅಂಡ್ ಇದರಲ್ಲಿ ನೀವು ಫಸ್ಟ್ ಇಂದ ನೋಡೋದಾದ್ರೆ ಇಂದ್ರೇಶ್, ಸುದೀಪ್, ಓಕೆ, ಇವರೆಲ್ಲರಿಗೂ ನನ್ನ ಹಾರ್ದಿಕ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಓಕೆ, ಈ HK ಕ್ಯಾಂಡಿಡೇಟ್ಸ್ ಯಾರೆಲ್ಲ AE ಸಿವಿಲ್ ಆಗಿದ್ದೀರಾ, ನಿಮ್ಮ ಕ್ಯಾಟಗಿರಿ ಬೇಸಿಸ್ ಮೇಲೆ ಈಗ ನಿಮ್ಮ ಮಾರ್ಕ್ಸ್ ಪಡೆದಿರುವಂತಹ ಮಾರ್ಕ್ಸ್ ಹಾಗೂ ನಿಮ್ಮ ಕ್ಯಾಟಗಿರಿ ಬೇಸಿಸ್ ಮೇಲೆ ಸೆಲೆಕ್ಷನ್ ಆಗಿರೋಂಥ ಒಂದು ಪಟ್ಟಿ ಇದು. ಓಕೆ, ಇದು AE ಸಿವಿಲ್. ಓಕೆ, ಇದು ನಿಮ್ಮ ಮೈಂಡ್ ಅಲ್ಲಿ ಇರಲಿ. AE ಸಿವಿಲ್ ಅಂಡ್ ಇದಾದ ನಂತರ ಕೆಳಗಡೆ AE ಇನ್ಸ್ಟ್ರುಮೆಂಟೇಶನ್ ಸಹ ಬಿಟ್ಟಿದ್ದಾರೆ. AE ಇನ್ಸ್ಟ್ರುಮೆಂಟೇಶನ್ ಅಲ್ಲಿ ಸಹ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದ್ರೆ, ನೀವು 60 ಜನ ವಿದ್ಯಾರ್ಥಿಗಳಿಗೆ HK ನಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅದನ್ನು ಸಹ ನೀವು ನೋಡಕ್ಕೆ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, 60 ಪೀಪಲ್ AE ಇನ್ಸ್ಟ್ರುಮೆಂಟೇಶನ್. ಓಕೆ, AE ಇನ್ಸ್ಟ್ರುಮೆಂಟೇಶನ್ 60 ಜನ ವಿದ್ಯಾರ್ಥಿಗಳಿಗೂ ಸಹ ಕಂಗ್ರ್ಯಾಚುಲೇಷನ್ಸ್. ಓಕೆ, ನಮ್ಮ ಸ್ಟೂಡೆಂಟ್ಸ್ ಸಹ ಇದರಲ್ಲಿದ್ದಾರೆ ತುಂಬಾ ಜನ. ಅಂಡ್ ಜೂನಿಯರ್ ಇಂಜಿನಿಯರ್ ಸಿವಿಲ್. ಓಕೆ, ಸಿವಿಲ್ ಅಲ್ಲಿ ಎಷ್ಟು? 12 ಜನ ವಿದ್ಯಾರ್ಥಿಗಳು. ಜೂನಿಯರ್ ಇಂಜಿನಿಯರ್ ಇದು JE. ಓಕೆ, ಸ್ಥಳೀಯ ವೃಂದ ಅಂತಂದ್ರೆ HK ನೆನಪಿರ್ಲಿ. ಓಕೆ, ಇದು 12 ಪೀಪಲ್. ಅಂಡ್ ಇದೇ ತರ ಕೆಮಿಸ್ಟ್ ಸಹ ಬಿಟ್ಟಿದ್ದಾರೆ, 7 ಜನ ವಿದ್ಯಾರ್ಥಿಗಳು ಕೆಮಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿರೋಂಥ ವಿದ್ಯಾರ್ಥಿಗಳು, ಹಾಗೂ ಕೆಮಿಕಲ್ ಸೂಪರ್ವೈಸರ್ ಅಲ್ಲಿ 36 ಜನ ವಿದ್ಯಾರ್ಥಿಗಳು. ಇವೆಲ್ಲಾನು HK ಕ್ಯಾಂಡಿಡೇಟ್ಸ್. ಈಗ ಇದರಲ್ಲಿ ಕೆಲವು ಪಾಯಿಂಟ್ಸ್ ನೀವು ನೋಡೋದಾದ್ರೆ ಯಾವ್ದ್ಯಾವ್ದು? ಫಸ್ಟ್ ಸಿವಿಲ್. ಓಕೆ, ಸಿವಿಲ್ ಆದ ನಂತರ ಇನ್ಸ್ಟ್ರುಮೆಂಟೇಶನ್ INST ಅಂತ ಬರಿತೀನಿ. ಇದರಲ್ಲಿ AE
ಹಾಗೂ ಜೆಇ. ಓಕೆ, ಎಲ್ಲ ಹೆಚ್ ಕೆ ಬಗ್ಗೆ ಮಾತಾಡ್ತಿರೋದು, ನೆನಪಲ್ಲಿರಲಿ. ಇನ್ಸ್ಟ್ರುಮೆಂಟೇಷನ್ ಆದಮೇಲೆ ಕೆಮಿಸ್ಟ್ ಹಾಗೂ ಕೆಮಿಕಲ್ ಸೂಪರ್ವೈಸರ್. ಓಕೆ, ಇನ್ಸ್ಟ್ರುಮೆಂಟೇಷನ್ ಎಇ, ಯಾಕಂದ್ರೆ ಇದರಲ್ಲಿ ಜೆಇ ಇಲ್ಲ, ನೆನಪಿರಲಿ. ಇಷ್ಟು ಫೈನಲ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇದೇ ತರ ಸಿಮಿಲರ್ ಆಗಿ ನಾನ್ ಎಚ್ ಕೆ ನಲ್ಲೂ ಸಹ ಬಿಟ್ಟಿದ್ದಾರೆ, ಅದನ್ನು ಸಹ ಲಿಸ್ಟ್ ಅಲ್ಲಿ ನೋಡ್ಬಿಡುವ. ನೋಡಿ, ಫಸ್ಟ್ ನೋಡೋದಾದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಮಿಕ್ಕುಳಿದವರಿಂದ ಅಂದ್ರೆ ನಾನ್ ಎಚ್ ಕೆ, ಮಿಕ್ಕುಳಿದ ಅಂತಂದ್ರೆ ನಾನ್ ಎಚ್ ಕೆ. ಓಕೆ, 35 ವೇಕೆನ್ಸೀಸ್ ಇದಾವೆ ಎಇ ಸಿವಿಲ್. ಅದೇ ತರ ಎಲೆಕ್ಟ್ರಿಕಲ್, ಎಇ ಎಲೆಕ್ಟ್ರಿಕಲ್ ಸಹ ಬಿಟ್ಟಿದ್ದಾರೆ ನೋಡಿ, ಎಇ ಎಲೆಕ್ಟ್ರಿಕಲ್. ಓಕೆ, ಅಂಡ್ ಎಇ ಎಲೆಕ್ಟ್ರಿಕಲ್ ಅಲ್ಲಿ 30 ಜನ ವಿದ್ಯಾರ್ಥಿಗಳು. ನಂತರ ಇನ್ಸ್ಟ್ರುಮೆಂಟೇಷನ್ ಇಲ್ಲಿ 2 ವಿದ್ಯಾರ್ಥಿಗಳು, ಯಾಕಂದ್ರೆ ಎನ್ ಎಚ್ ಕೆ ಇರೋದ್ರಿಂದ 2 ಪೋಸ್ಟ್ ಇತ್ತು, ಸೊ 2 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ಸಹ ಬಿಟ್ಟಿದ್ದಾರೆ, 27 ಸ್ಟೂಡೆಂಟ್ಸ್. ಅಂಡ್ ದೆನ್ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಸಹ ಬಿಟ್ಟಿದ್ದಾರೆ. ಓಕೆ, ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ 41. ಅಂಡ್ ದೆನ್ ಕೆಮಿಕಲ್ ಸೂಪರ್ವೈಸರ್ ಹಾಗೂ ಕೆಮಿಸ್ಟ್. ನೋಡಿ, ಇಲ್ಲಿ ನೀವು ನೋಡೋದಾದ್ರೆ ಒಂದು ಅಬ್ಸರ್ವ್ ಮಾಡಬೇಕು, ಯಾವ್ದು ಬಿಟ್ಟಿಲ್ಲ ಅನ್ನೋದು ನೋಡೋಣ. ನೋಡಿ, ಕೆಮಿಸ್ಟ್ ಬಿಟ್ಟಿದ್ದಾರೆ, ಕೆಮಿಕಲ್ ಸೂಪರ್ವೈಸರ್ ಬಿಟ್ಟಿದ್ದಾರೆ, ಫೈನ್. ಅಂಡ್ ಸೊ ಈಗ ಈ ಲಿಸ್ಟ್ ಅಲ್ಲಿ ನೋಡೋದಾದ್ರೆ ಯಾವ್ದೆಲ್ಲ ವಿದ್ಯಾರ್ಥಿಗಳು ಜೆಇ ನಲ್ಲಿ ನೋಡಿ, ಸಿವಿಲ್ ಬಿಟ್ಟಿದ್ದಾರೆ, ಮೆಕ್ಯಾನಿಕಲ್ ಬಿಟ್ಟಿದ್ದಾರೆ, ಕೆಮಿಸ್ಟ್ ಬಿಟ್ಟಿದ್ದಾರೆ. ಯಾವ್ದು ಬಿಟ್ಟಿಲ್ಲ, ಎಲೆಕ್ಟ್ರಿಕಲ್ ಅನೌನ್ಸ್ ಆಗಿಲ್ಲ, ಪೆಂಡಿಂಗ್ ಇದೆ. ಮೆಕ್ಯಾನಿಕಲ್ ಇತ್ತು, ಸಿವಿಲ್ ಇತ್ತು, ಕೆಮಿಸ್ಟ್ ಬಿಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಒಂದು ಪೆಂಡಿಂಗ್ ಇದೆ, ನೆನಪಲ್ಲಿರಲಿ. ಓಕೆ, ಅಂಡ್ ಎಇ ನಲ್ಲಿ ಸಹ ಯಾರ್ದಿದೆ, ಎಇ ನಲ್ಲಿ ಸಿವಿಲ್ ಇದೆ, ಎಲೆಕ್ಟ್ರಿಕಲ್ ಇದೆ, ಅಂಡ್ ಇನ್ಸ್ಟ್ರುಮೆಂಟೇಷನ್. ಇದೆಲ್ಲ ಈಗ ನಾವು ಮಾತಾಡ್ತಿರೋದು ನಾನ್ ಎಚ್ ಕೆ, ನೆನಪಲ್ಲಿರಲಿ. ನಾನ್ ಎಚ್ ಕೆ ನಲ್ಲಿ ಸಿವಿಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಷನ್ ಬಿಟ್ಟಿದ್ದಾರೆ ಲಿಸ್ಟ್ ನ, ಫೈನಲ್ ಲಿಸ್ಟ್. ಯಾವುದು ಬಿಟ್ಟಿಲ್ಲ, ಮೆಕ್ಯಾನಿಕಲ್ ಬಿಟ್ಟಿಲ್ಲ, ನೆನಪಲ್ಲಿರಲಿ. ಎಇ ಮೆಕ್ಯಾನಿಕಲ್, ಇದು ಜೆಇ ಎಲೆಕ್ಟ್ರಿಕಲ್. ಓಕೆ, ಎಇ ಮೆಕ್ಯಾನಿಕಲ್ ಬಿಟ್ಟಿಲ್ಲ, ಜೆಇ ಎಲೆಕ್ಟ್ರಿಕಲ್ ಬಿಟ್ಟಿಲ್ಲ, ಫೈನಲ್ ಲಿಸ್ಟ್. ಈಗ ಈ ಲಿಸ್ಟ್ ಆದ ನಂತರ ನೆಕ್ಸ್ಟ್ ನೀವು ನೋಡೋದಾದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಾರ್ ಅಡಿಷನಲ್ ಲಿಸ್ಟ್ ಅಂತ ಒಂದು ಕರಿತೇನೆ. ಇದೇನಿದು ಲಿಸ್ಟ್ ನೋಡೋಣ. ನೋಡಿ, ಈ ಲಿಸ್ಟ್ ಅಲ್ಲಿ ನೀವು ನೋಡೋದಾದ್ರೆ ಅವ್ರು ಏನಂತ ಹೇಳಿದ್ದಾರೆ, 1:2 ಪಟ್ಟಿಯನ್ನು ನಾವು ಕರೆದಿದ್ವಿ ಅನುಪಾತದಲ್ಲಿ 27 ಇಂದ 31 ಡಿವಿ ನಡೆದಿತ್ತು. ಇದೆಲ್ಲ ಓಕೆ, ಇದೆಲ್ಲ ಆಲ್ರೆಡಿ ಗೊತ್ತಿರೋಂತ ಸುದ್ದಿ. ಈ ಕೆಳಕಂಡ ಹುದ್ದೆಗಳಿಗೆ 1:2 ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳು ಲಭ್ಯವಿರದ ಕಾರಣ, ಅಂದ್ರೆ ಅವ್ರಿಲ್ಲ. 1:2 ನಲ್ಲಿ ಬಿಟ್ಟಿರ ಕೆಲವು ಕ್ಯಾಂಡಿಡೇಟ್ಸ್ ಇಲ್ಲದೇ ಕಾರಣ ಹೆಚ್ಚುವರಿಯಾಗಿ ಅಂದ್ರೆ ಎಕ್ಸ್ಟ್ರಾ ಅಡಿಷನಲ್ ಆಗಿ ಈ ಕೆಳ ಕಾಣಿಸಿದ ಅಭ್ಯರ್ಥಿಗಳ ದಿನಾಂಕ 24ನೇ ತಾರೀಕು ಇವ್ರಿಗೆ ಡಿವಿ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಈ ಪಟ್ಟಿನಲ್ಲಿ ಈ 7 ಜನ ಅಡಿಷನಲ್ ಆಗಿ ಜಾಯ್ನ್ ಆಗಿದ್ದಾರೆ. 7 ಜನ ಯಾವ್ದು ಡಿಪಾರ್ಟ್ಮೆಂಟ್ ನೋಡಿ, ಎಲ್ಲಾನು ಜೆಇನೇ. ಓಕೆ, ಜೆಇ ಮೆಕ್ಯಾನಿಕಲ್ ಹಾಗೂ ಜೆಇ ಎಲೆಕ್ಟ್ರಿಕಲ್, ಅದು ಎಚ್ ಕೆ ನಾನ್ ಎಚ್ ಕೆ. ಸೊ ಇದನ್ನ ನೋಡಿ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಈ ಎಕ್ಸ್ಟ್ರಾ ಲಿಸ್ಟ್ ಹಾಗೂ ಈ ಆಲ್ರೆಡಿ ಬಿಟ್ಟಿರೋಂತ ಲಿಸ್ಟ್, ಇಲ್ಲಿ ನೋಡಿ ಜೆಇ ಎಲೆಕ್ಟ್ರಿಕಲ್ ಪೆಂಡಿಂಗ್ ಇದೆ ನಾನ್ ಎಚ್ ಕೆ ನಲ್ಲಿ. ಅದೇ ತರ ಪೆಂಡಿಂಗ್ ನೋಡಿ, ಪೆಂಡಿಂಗ್ ಇದರಲ್ಲಿ ಇಲ್ಲಿ ನೀವು ನೋಡೋದಾದ್ರೆ ಎಚ್ ಕೆ ನಲ್ಲಿ ಎಇ ಹಾಗೂ ಜೆಇ. ಓಕೆ, ಪೆಂಡಿಂಗ್ ಇರೋದು ಬರಿತೀನಿ, ಪೆಂಡಿಂಗ್ ಇರೋ ಲಿಸ್ಟ್ ಇಲ್ಲಿ ನೀವು ನೋಡೋದಾದ್ರೆ ಎಚ್ ಕೆ ನಲ್ಲಿ ಜೆಇ ನಲ್ಲಿ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಪೆಂಡಿಂಗ್ ಇದೆ, ಕರೆಕ್ಟ್, ಯಾಕಂದ್ರೆ ಅವರು ಲಿಸ್ಟ್ ಅನೌನ್ಸ್ ಮಾಡಿಲ್ಲ ಎಚ್ ಕೆ ನಲ್ಲಿ. ಸೊ ಅವ್ರೀಗ ಹೊಸದಲ್ಲಿ ಕರೆದಿರೋಂತಹ ಹೆಚ್ಚುವರಿ ಪಟ್ಟಿನಲ್ಲಿ ಜೆಇ ಮೆಕ್ಯಾನಿಕಲ್ ಇದೆ, ಜೆಇ ಎಲೆಕ್ಟ್ರಿಕಲ್ ಇದೆ. ಯಾವುದು ಎಚ್ ಕೆ ನಲ್ಲಿ ನೋಡ್ಬೋದು ನೀವು, ಎಚ್ ಕೆ ಮೆಕ್ಯಾನಿಕಲ್ ಪೆಂಡಿಂಗ್ ಇದೆ, ಎಚ್ ಕೆ ಎಲೆಕ್ಟ್ರಿಕಲ್ ಪೆಂಡಿಂಗ್ ಇದೆ. ಅಂದ್ರೆ ಈ ವಿದ್ಯಾರ್ಥಿಗಳ ಸೆಲೆಕ್ಷನ್ ಆದ ನಂತರ ಇವರು ಯಾವ ಕ್ಯಾಟಗರಿ ಸೆಲೆಕ್ಟ್ ಆಗ್ತಾರೆ ಅದನ್ನು ನೋಡ್ಬೇಕಾಗುತ್ತೆ ಗೈಸ್, ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ಕರೆದಿರುವಂತಹ ಯಾರ್ದು ಪೋಸ್ಟ್ ಯಾವ ವಿದ್ಯಾರ್ಥಿಗಳು ಲಭ್ಯ ಇಲ್ಲ ಅನ್ನೋದು ಗೊತ್ತಿಲ್ಲ ನಮಗೆ. ಓಕೆ, ಯಾಕಂದ್ರೆ ಆ ಡಾಟಾ ಬೇಸ್ ನಮ್ಮ ಹತ್ರ ಇಲ್ಲ. ಬಟ್ ಯಾವ್ದೆಲ್ಲ ವಿದ್ಯಾರ್ಥಿಗಳಿಲ್ಲ ಅವರ ಪ್ಲೇಸ್ ಅಲ್ಲಿ ಬೇರೆ ವಿದ್ಯಾರ್ಥಿಗಳನ್ನ ಕರೆದಿದ್ದಾರೆ ಅಂತಂದ್ರೆ ಅದು ನೀವು ಟ್ರೇಸ್ ಮಾಡ್ಬೇಕಾಗತ್ತೆ. ಓಕೆ, ಬಟ್ ಓಕೆ, ಎನಿವೇ ವೆಯ್ಟ್ ಮಾಡುವ. ಈಗ ಕರೆದಿರೋಂತಹ ಲಿಸ್ಟ್ ಅಲ್ಲಿ ನೋಡೋದಾದ್ರೆ ಎಚ್ ಕೆ ನಿಂದ 2 ವಿದ್ಯಾರ್ಥಿಗಳು ಎಲೆಕ್ಟ್ರಿಕಲ್ ಅಂಡ್ 3 ಜನ ಎಚ್ ಕೆ ನಿಂದ ಮೆಕ್ಯಾನಿಕಲ್. ಸೊ ಇದ್ರ ಬೇಸಿಸ್ ಅಲ್ಲಿ ನಿಮ್ಗೆ ಇದು ಪಾಯಿಂಟ್ ವೆರಿಫೈ ಆಗುತ್ತೆ. ಫೈನಲ್ ಲಿಸ್ಟ್ ಏನಕ್ಕಾಗಿ ಬಿಟ್ಟಿಲ್ಲ, ಯಾರ್ದು ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಜೆಇದು ಫೈನಲ್ ಲಿಸ್ಟ್ ಏನಕ್ಕಾಗಿ ಬಿಟ್ಟಿಲ್ಲ ಅನ್ನೋದು ಗೊತ್ತಾಗಿದೆ. ಓಕೆನಾ, ಯಾವ್ದ್ರಲ್ಲಿ ಎಚ್ ಕೆ ನಲ್ಲಿ. ಅದೇ ತರ ನಾನ್ ಎಚ್ ಕೆ ನಲ್ಲಿ ಜೆಇ ಎಲೆಕ್ಟ್ರಿಕಲ್ ಸಹ ಬಿಟ್ಟಿಲ್ಲ.
ಮತ್ತೆ ಜೈ ಮೆಕ್ಯಾನಿಕಲ್ ಬಿಟ್ಟಿದ್ದಾರೆ, ಅದು ನೀವು ನೋಡ್ಬೋದು. ಜೈ ಮೆಕ್ಯಾನಿಕಲ್ ಲಿಸ್ಟ್ ಇದೆ, ಜೈ ಎಲೆಕ್ಟ್ರಿಕಲ್ ಮಾತ್ರ ಪೆಂಡಿಂಗ್ ಇದೆ. ಸೊ ಅದೇ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ನೋಡಿ. ಇವರಿಬ್ಬರು ಆಡಿಷನ್ ಆದ ನಂತರ ಫೈನಲ್ ಪಟ್ಟಿ ಬರುತ್ತೆ. ಇವರಿಬ್ಬರಲ್ಲಿ ಯಾರೋ ಒಬ್ರು ಸೆಲೆಕ್ಟ್ ಆಗ್ತಾರೆ ಅನ್ಕೊಳ್ಳಿ, ಇಲ್ಲ 1:2, ಇವ್ರನ್ನು 1:2 ನಲ್ಲೇ ಕರೆದಿರ್ಬೋದು, ಹೇಳಕ್ಕಾಗಲ್ಲ. ಸೊ ಈ ಕ್ಯಾಂಡಿಡೇಟ್ಸ್ ಅಲ್ಲಿ ಯಾರೊಬ್ರು ಸೆಲೆಕ್ಟ್ ಆದ್ಮೇಲೆ ಈ ನಾನ್ ಎಚ್ ಕೆ ನಲ್ಲಿ ಸಹ ಜೆ ಎಲೆಕ್ಟ್ರಿಕಲ್ ಲಿಸ್ಟ್ ರೆಡಿ ಆಗುತ್ತೆ. ಅದೇ ತರ ಎ ಮೆಕ್ಯಾನಿಕಲ್ ಲಿಸ್ಟ್ ಏನಕ್ಕೆ ಬಿಟ್ಟಿಲ್ಲ? ರೈಟ್, ನಾನ್ ಎಚ್ ಕೆ ನಲ್ಲಿ ಎ ಮೆಕ್ಯಾನಿಕಲ್ ಏನಕ್ಕಾಗಿ ಬಿಟ್ಟಿಲ್ಲ ಅಂತಂದ್ರೆ, ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಬಿಟ್ಟಿದ್ದಾರೆ ನೋಡಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಾರ್ ಎಡಿಷನಲ್ ಲಿಸ್ಟ್, ನಂತರ ರಿವೈಸ್ಡ್ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಂತ ಬಿಟ್ಟಿದ್ದಾರೆ. ಏನಿದು ರಿವೈಸ್ಡ್ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್? ಈಗ ನಾನ್ ಎಚ್ ಕೆ ಓಪನ್ ಮಾಡ್ತೀನಿ. ಓಕೆ, ನಾನ್ ಎಚ್ ಕೆ ರಿವೈಸ್ಡ್ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಓಪನ್ ಮಾಡಿದ್ರೆ ಇದು ರಿವೈಸ್ಡ್ ಅಂತ ಕೊಟ್ಟಿದ್ದಾರೆ. ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಏನೆಲ್ಲ ರಿವೈಸ್ ಆಗಿದೆ ಅಂತ. ಮೇ ಬಿ ನೇಮ್ ಕರೆಕ್ಷನ್ಸ್ ಇರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಅದು ಇದು ಏನಾರಿದೆ ಅದನ್ನು ಕರೆಕ್ಷನ್ ಇರ್ಬೋದು. ಡೇಟ್ ಆಫ್ ಬರ್ತ್ ಆಲ್ಮೋಸ್ಟ್ ನೇಮ್ಸ್ ಇರುತ್ತೆ, ನೇಮ್ಸ್ ಅಂಡ್ ಕ್ಯಾಟಗರಿ ಆಫ್ ಸೆಲೆಕ್ಷನ್ ಅಲ್ಲಿ ಮೇ ಬಿ ರಿವೈಸ್ಡ್ ಇರ್ಬೋದು. ಇದು ನೋಡಿ ಎ ಮೆಕ್ಯಾನಿಕಲ್ ಬಿಟ್ಟಿದ್ದಾರೆ ರಿವೈಸ್ಡ್, ಕರೆಕ್ಟಾ? ಹಾಗಾಗಿ ಎ ಮೆಕ್ಯಾನಿಕಲ್ ಫೈನಲ್ ಬಿಟ್ಟಿಲ್ಲ. ಸೊ ಹೋಪ್ ದಿಸ್ ಇಸ್ ಕ್ಲಿಯರ್, ರೈಟ್? ಎ ಮೆಕ್ಯಾನಿಕಲ್ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಎ ಮೆಕ್ಯಾನಿಕಲ್ ಫೈನಲಿಸ್ಟ್ ಬಿಟ್ಟಿರಲಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ರಿವೈಸ್ಡ್ ಪ್ರೊವಿಷನಲ್ ಲಿಸ್ಟ್ ಅಂತ ಬಿಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಆ್ಯಡ್ ಆಗಿದ್ದಾರೆ, ಮೇ ಬಿ ಆ್ಯಡ್ ಆಗಿರ್ತಾರೆ. ಈಗ ಇಲ್ಲಿ ನೋಡೋದಾದ್ರೆ ಕ್ಲಾರಿಫಿಕೇಶನ್ ಅಂತ ಒಂದು ಕೊಟ್ಟಿದ್ದಾನೆ. ಇದರಲ್ಲಿ ನಿಮಗೆ ಕೆಲವು ವಿದ್ಯಾರ್ಥಿಗಳ ಪಟ್ಟಿ ಇದೆ. ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ನೋಡಿ, ಪೋಸ್ಟ್ ಎ ಎಲೆಕ್ಟ್ರಿಕಲ್ ಹೆಚ್ ಕೆ. ಸೊ ಎ ಎಲೆಕ್ಟ್ರಿಕಲ್ ಅಲ್ಲಿ ಎ ಎಲೆಕ್ಟ್ರಿಕಲ್ ಸಹ ಬಿಟ್ಟಿಲ್ಲ, ನೀವು ನೋಡ್ಬೋದು. ಇಲ್ಲಿ ಎಲ್ಲಿದೆ, ಇಲ್ಲಿದೆ ಹೆಚ್ ಕೆ ನಲ್ಲಿ ಎ ಎಲೆಕ್ಟ್ರಿಕಲ್ ಬಿಟ್ಟಿಲ್ಲ, ಮೆಕ್ಯಾನಿಕಲ್ ಬಿಟ್ಟಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ನೋಡಿ ಕೆಲವು ಕ್ಯಾಂಡಿಡೇಟ್ಸ್ ಮಾಡಿಫಿಕೇಶನ್ ಮಾಡಲಾಗಿದೆ ಅಂತ ಕೊಡಿ. ಮಾಡಿಫಿಕೇಶನ್ ಇನ್ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಫಸ್ಟ್ ಅಲ್ಲೇ ಬಿಟ್ಟಿದ್ರಲ್ವಾ ಲಿಸ್ಟ್, ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಏನ್ ಬಿಟ್ಟಿದ್ರು, ಆ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಆಸ್ ಪರ್ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಈ ವಿದ್ಯಾರ್ಥಿಗಳು, ಫಾರ್ ಎಕ್ಸಾಂಪಲ್ ಶಿವಶಂಕರ್ ಕರಿಯಪ್ಪ ಪಾಟೀಲ್ ಅವರ ಫುಲ್ ನೇಮ್, ಎ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್, ಇವ್ರದ್ದು ಹೆಚ್ ಕೆ ಇದೆ, ನಾನ್ ಎಚ್ ಕೆ ಇದೆ, ಡೇಟ್ ಆಫ್ ಬರ್ತ್, ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ. ರಿಮಾರ್ಕ್ಸ್ ಏನ್ ನೋಡಿ, ದ ಕ್ಯಾಂಡಿಡೇಟ್ ಹ್ಯಾಡ್ ಅಪ್ಲೈಡ್ ಫಾರ್ ಬೋತ್ ಪೋಸ್ಟ್ ಆಸ್ ಪರ್ ಡೇಟ್ ಆಫ್ ಬರ್ತ್. As the date of birth was entered differently, the result was allotted only to the non-HK application. And the HK application was consequently excluded from the master data. Upon examination of the objections, it has been decided that he shall be considered for the post AE Electrical HK under category 2A rural. ಅರ್ಥ ಆಗ್ತಿದಲ್ಲ? ಈ ಶಿವಶಂಕರನ ಕ್ಯಾಂಡಿಡೇಟು ಫಸ್ಟ್ ಇವ್ರದ್ದು ಹೆಚ್ ಕೆ ನಾನ್ ಎಚ್ ಕೆ ಎರಡು ಇದೆ. ಬಟ್ ಅವರ ಡೇಟ್ ಆಫ್ ಬರ್ತ್ ಅಲ್ಲಿ ಏನೋ ತೊಂದರೆ ಇರೋ ಕಾರಣ ಓಕೆ ಅವರಿಗೆ ನಾನ್ ಎಚ್ ಕೆ ಲಿಸ್ಟ್ ನಲ್ಲಿ ಸೀಟ್ ಅಲಾಟ್ ಆಗಿತ್ತು. ಬಟ್ ಈಗ ಅವ್ರ ಅಬ್ಜೆಕ್ಷನ್ ಹಾಕಿದ ನಂತರ ಅದನ್ನ ಚೇಂಜಸ್ ಮಾಡಿದ್ಮೇಲೆ ಅವ್ರಿಗೆ ಹೆಚ್ ಕೆ ನಲ್ಲೇ 2A ರೂರಲ್ ಪೋಸ್ಟ್ ಅಲಾಟ್ ಆಗಿದೆ. ಸೊ ಈಗ ಮಾಡಿಫಿಕೇಶನ್ ಇನ್ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್, ಇದು ನೀವು ರಿವೈಸ್ ಲಿಸ್ಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರುತ್ತೆ. ರಿವಿಷನ್ ಲಿಸ್ಟ್ ಅಲ್ಲಿ ಶಿವಶಂಕರ್ ಕರಿಯಪ್ಪ ಪಾಟೀಲ್ ಕ್ಯಾಟಗರಿ 2A ನಲ್ಲಿ ಸೆಲೆಕ್ಟ್ ಆಗಿರ್ತಾರೆ, ಎ ಹೆಚ್ ಕೆ. ಓಕೆ, ಎ ಹೆಚ್ ಕೆ ಅದೆಲ್ಲಿದೆ, ಲಿಸ್ಟ್ ಇದೆ. ಓಕೆ, ಇದು ನಾವು ಓಪನ್ ಮಾಡಿರೋದು ಯಾವುದು, ಮಿಕ್ಕುಳಿದವರಿಂದ. ಓಕೆ, ನಾವು ಹೆಚ್ ಕೆ ಓಪನ್ ಮಾಡುವ. ಓಕೆ, ಹೆಚ್ ಕೆ ನಲ್ಲಿ ಓಪನ್ ಮಾಡಿದ್ರೆ ಕ್ಯಾಟಗರಿ 2A ಇದೆ ನೋಡಿ, ಇದ್ಯಾವ್ದು, ಎ ಎಲೆಕ್ಟ್ರಿಕಲ್ ಅಲ್ವಾ? ಸೊ ಎ ಎಲೆಕ್ಟ್ರಿಕಲ್ ಅಲ್ಲಿ ಇದು ರಿವೈಸ್ಡ್ ಪ್ರಾವಿಷನಲ್ ಲಿಸ್ಟ್, ನೆನಪಲ್ಲಿ ಇಟ್ಕೊಳ್ಳಿ. ಕ್ಯಾಟಗರಿ 2A ಎಲ್ಲಿದೆ, ಅದು ನಾನು ಜಸ್ಟ್ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ, ಆ ಕ್ಯಾಂಡಿಡೇಟ್ ಇದಾರಾ ಅಂತ. ಇಲ್ಲಿದ್ದಾರೆ ನೋಡಿ, ರೋಲ್ ನಂಬರ್ 43 BH ಶಿವಶಂಕರ ಕರಿಯಪ್ಪ ಪಾಟೀಲ್ ಕ್ಯಾಟಗರಿ 2A ರೂರಲ್ ಅಲ್ಲಿ ಇವರ ನೇಮ್ ಫೈನಲ್ ಆಗಿದೆ. ಸೊ ಈ ತರ ಕೆಲವು ಕ್ಯಾಂಡಿಡೇಟ್ಸ್ ಈಗ ನಾನ್ ಹೆಚ್ ಕೆ ನಿಂದ ಹೆಚ್ ಕೆಗೆ ಶಿಫ್ಟ್ ಮಾಡಲಾಗಿದೆ. ಆಗೇನಾಗುತ್ತೆ, ಹೆಚ್ ಕೆ ನಲ್ಲಿ ಒಂದು ಪೋಸ್ಟ್ ಆಕ್ಯುಪೈ ಆಗೋಗುತ್ತೆ ಬಿಕಾಸ್ ಆಫ್ ದೇರ್ ಗುಡ್ ಮಾರ್ಕ್ಸ್. ಅಂಡ್ ನಾನ್ ಹೆಚ್ ಕೆ ನಲ್ಲಿ ಅಂದ್ರೆ ಹೆಚ್ ಕೆ ನಲ್ಲಿ ಒಂದು ಪೋಸ್ಟ್ ಒಬ್ರು ಬಂದಿರೋದು ಮೇ ಬಿ ಹೋಗಿರ್ಬೋದು ಸಹ, ಆ ಲಿಸ್ಟ್ ಅಲ್ಲಿ ಅವರು ಮುಂಚೆ ಸೆಲೆಕ್ಟ್ ಆಗಿರ್ತಾರೆ, ಈಗ ಸೆಲೆಕ್ಟ್ ಆಗಿದೇನು ಇರ್ಬೋದು, ಅದು ಮತ್ತೆ ನೀವೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಬಟ್ ಆಸ್ ಪರ್
ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಪ್ರಕಾರ ಇವರು ನಾನ್ ಎಚ್ ಕೆ ನಲ್ಲಿ ಸೆಲೆಕ್ಟ್ ಆದವ್ರು ಈಗ ಎಚ್ ಕೆ ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇದು ದಿಸ್ ಇಸ್ ಎ ಕ್ಲಾರಿಫಿಕೇಶನ್ ಅವ್ರು ಕೊಟ್ಟಿರೋದು. ಓಕೆ, ಇದೇ ತರ ಹಲವಾರು 5 ಕ್ಲಾರಿಫಿಕೇಶನ್ ಇದಾವೆ. ಸೆಕೆಂಡ್ ಎ ಎಲೆಕ್ಟ್ರಿಕಲ್ ಎಚ್ ಕೆ, ಮತ್ತೆ ಎಲ್ಲ ಎಲೆಕ್ಟ್ರಿಕಲ್ ಕ್ಯಾಂಡಿಡೇಟ್ಸ್ ಇದಾರೆ ಆಲ್ಮೋಸ್ಟ್. ಪ್ರಮೋದ್ ಎ ಎಚ್ ಕೆ, ಓಕೆ, ಇವ್ರು ಏನಿತ್ತು 2A ರೂರಲ್ ಎ ಎಚ್ ಕೆ ನಲ್ಲಿ ಇದ್ರು ಇವರು. ಓಕೆ, ಮುಂಚೆ ಎ ಎಲೆಕ್ಟ್ರಿಕಲ್ ಎಚ್ ಕೆ ನಲ್ಲಿ ಇದ್ರು. ಡ್ಯೂ ಟು ದ ಇನ್ಕ್ಲೂಷನ್ ಆಫ್ ಇಲ್ಲಿ ನೋಡ್ಕೊಟ್ಟಿದ್ದಾರೆ, ಇನ್ಕ್ಲೂಷನ್ ಆಫ್ ಶಿವಶಂಕರ್ ಕರಿಯಪ್ಪ ಪಾಟೀಲ್ ಫಾರ್ ದ ಪೋಸ್ಟ್ ಆಫ್ ಕ್ಯಾಟಗರಿ 2A ರೂರಲ್. Pramod was excluded from the previously selected post under category 2A rural. However, since Pramod belongs to KMC and stands on merit in the category 2A Kannada medium, he shall be considered for the post under category 2A rural. ನೋಡಿ, KPCL ದವರು ತುಂಬಾ ಕ್ಲಿಯರ್ ಆಗಿ ಡಾಟಾನ ಕೊಡ್ತಾ ಇದ್ದಾರೆ. ಏನು, ಶಿವಶಂಕರ ಕರಿಯಪ್ಪ ಪಾಟೀಲ್ ಅವರು ಮುಂಚೆ ನಾನ್ ಎಚ್ ಕೆ ನಲ್ಲಿ ಸೆಲೆಕ್ಟ್ ಆಗಿದ್ರು, ಈಗ ಎಚ್ ಕೆ ನಲ್ಲಿ 2A ಕ್ಯಾಟಗರಿ 2A ರೂರಲ್ ಅಲ್ಲಿ ಸೆಲೆಕ್ಟ್ ಆಗ್ಬಿಟ್ರು. ಈಗ 2A ರೂರಲ್ ಅಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ ಯಾರು, ಪ್ರಮೋದ್. ಇವ್ರದ್ದು ಪೋಸ್ಟ್ 2A ಕ್ಯಾಟಗರಿ ರೂರಲ್ ಇಂದ ತೆಗೆದುಬಿಟ್ಟು ಎಚ್ ಕೆ ನಲ್ಲಿ ಇರೋದು ತೆಗೆದು ಇವ್ರನ್ನ ಈಗ ಕನ್ನಡ ಮೀಡಿಯಂ ರಿಸರ್ವೇಶನ್ ಇರೋ ಕಾರಣಕ್ಕೆ 2A ಕನ್ನಡ ಮೀಡಿಯಂ ಪೋಸ್ಟ್ ಕೊಟ್ಟಿದ್ದಾರೆ ಇವರಿಗೆ. ಓಕೆ, ಇದೊಂದು ಕ್ಲಾರಿಫೈ. ಇದು ಎಚ್ ಕೆ ಪೋಸ್ಟ್. ಅದಾದ್ಮೇಲೆ ಎ ಎಲೆಕ್ಟ್ರಿಕಲ್ ಎಚ್ ಕೆ ರಮೇಶ್ ಅವ್ರದೇನ್ 2A ಕನ್ನಡ ಮೀಡಿಯಂ AEHK ಮುಂಚೆ ಅಲಾಟ್ ಆಗಿರೋ ಪೋಸ್ಟ್ AEHK ಎಲೆಕ್ಟ್ರಿಕಲ್ 2A ಕನ್ನಡ. ಡ್ಯೂ ಟು ದ ಕನ್ಸಿಡರೇಷನ್ ಆಫ್ ಪ್ರಮೋದ್ ಫಾರ್ ದ ಕ್ಯಾಟಗರಿ 2A ಕನ್ನಡ ಮೀಡಿಯಂ ಆನ್ ದ ಬೇಸ್ ಆಫ್ ದ ಮೆರಿಟ್, ದ ಕ್ಯಾಂಡಿಡೇಟ್ ಆಫ್ ರಮೇಶ್ who was previously selected under category 2A ಕನ್ನಡ medium shall be excluded from the selection list. ಅಂದ್ರೆ ಇವ್ರ ಜಾಬ್ ಹೋಯ್ತು. ಇಲ್ಲಿ ಕೊಟ್ಟಿದ್ಬಿಟ್ಟಿದ್ದಾರೆ ನೋಡಿ, ರಮೇಶ್ ಅವರು ಮುಂಚೆ ಸೆಲೆಕ್ಟ್ ಆಗಿದ್ರು. ಸಾರಿ ರಮೇಶ್, ಸಾರಿ ಅಂತ ನಾವೇನ್ ಕೇಳೋದ್ ಬೇಕಾಗಿಲ್ಲ, ಬಟ್ ಆದ್ರೂ ಇಟ್ಸ್ ಎ ಡಿಸಪಾಯಿಂಟಿಂಗ್ ಮೂಮೆಂಟ್. ಬಟ್ ನೀವು ಲಿಸ್ಟ್ ಇಂದ ಹೊರ ಬಂದಿದ್ದೀರಾ. ಎ ಎಲೆಕ್ಟ್ರಿಕಲ್ ಎಚ್ ಕೆ ಲಿಸ್ಟ್ ಇಂದಾನೆ ಹೊರ ಬಂದಿದ್ದಾರೆ. ಯಾಕೆಂದ್ರೆ ಶಿವಶಂಕರ್ ಕರಿಯಪ್ಪ ಪಾಟೀಲ್ ಅವರು ನಾನ್ ಎಚ್ ಕೆ ನಲ್ಲಿ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಪೋಸ್ಟ್ ಉಳಿತಿತ್ತು. ಬಟ್ ಈಗ ಅವರ ಎಚ್ ಕೆ ರಿಸರ್ವೇಶನ್ ನ ಕ್ಲೈಮ್ ಮಾಡಿದ ಸಲುವಾಗಿ ನಿಮ್ಮ ಪೋಸ್ಟ್ ಎಕ್ಸ್ಕ್ಲೂಡ್ ಆಗಿದೆ. ಓಕೆ, ಹೋಪ್ ಇದೆ. ಇದೇನಿಲ್ಲ ಗೈಸ್, ಜಸ್ಟ್ ಒಂದು ಟ್ರಯಾಂಗಲ್. ಇವರಿಂದ ಶಿವಶಂಕರ್ ಅವರು ಬಂದು ಎಚ್ ಕೆ ನಲ್ಲಿ ಕೂತಿರ್ತಾರೆ. ಸೊ ಹಾಗಾಗಿ ಆ ಎಚ್ ಕೆ 2A ರೂರಲ್ ಇಂದ HK2A ರೂರಲ್ ಅಲ್ಲಿ ಇರೋಂಥ ಕ್ಯಾಂಡಿಡೇಟ್ ಯಾರು, ಪ್ರಮೋದ್. ಸೊ ಪ್ರಮೋದ್ ಅವ್ರಿಗೆ ರಿಸರ್ವೇಶನ್ ಇರೋದಕ್ಕೆ ಅವ್ರದ್ದು ಪೋಸ್ಟ್ ಇನ್ನೂ ಉಳ್ಕೊಳ್ಳುತ್ತೆ. ಅಂಡ್ 2A ಕನ್ನಡ ಮೀಡಿಯಂ ಅಲ್ಲಿ ಮುಂಚಿತವಾಗಿ ಸೆಲೆಕ್ಟ್ ಆಗಿರೋರು ರಮೇಶ್, ಇವರ ಪೋಸ್ಟ್ ಈಗ ಎಕ್ಸ್ಕ್ಲೂಡ್ ಆಗಿದೆ. ಇವರು ಲಿಸ್ಟ್ ಅಲ್ಲಿ ಇಲ್ಲ. ಓಕೆ, ಹೋಪ್ HK ಪ್ಲಾಟ್ ಇಸ್ ಕ್ಲಿಯರ್. ಈಗ ಇದೇ ತರ ಎ ಮೆಕ್ಯಾನಿಕಲ್ HK ನಲ್ಲಿ ಶಿವ ಬಿ ಅನ್ನೋರ್ದು 2 ಇದಾವೆ. HK ನಾನ್ HK ಇದೆ. ಓಕೆ, ಶಿವ ಬಿ ಅನ್ನೋರು 2ರಲ್ಲಿ ಇದ್ದಾರೆ. ಇವ್ರಿಗೆ ಜನರಲ್ ಮೆರಿಟ್ HK ನಲ್ಲಿ ಸೆಲೆಕ್ಟ್ ಆಗಿದ್ರು. ಓಕೆ, ಡ್ಯೂ ಟು ದ ನಾನ್ ಅವೈಲಬಿಲಿಟಿ ಆಫ್ ಆನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ಒನ್ ಪೋಸ್ಟ್ ಅಂಡರ್ ST ವುಮೆನ್ ಇನ್ AE ಮೆಕ್ಯಾನಿಕಲ್ ನಾನ್ HK, ದ ವೇಕೆನ್ಸಿ ವಾಸ್ ಇನಿಷಿಯಲಿ ಟ್ರೀಟೆಡ್ ಆಸ್ ಎ ಬ್ಯಾಕ್ಲಾಗ್. ಫಸ್ಟ್ ಅಲ್ಲಿ ಬ್ಯಾಕ್ಲಾಗ್ ಅನ್ನು ಟ್ರೀಟ್ ಮಾಡಿದೆ ST ವುಮೆನ್ ಇರೋದ್ರಿಂದ. However, as per the government order, in case of non-availability of a woman candidate, such post shall be considered with a male candidate belonging to the same category. ಅಂದ್ರೆ ಮೇಲ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ದ ಸೇಮ್ ಕ್ಯಾಟಗರಿ ಅಂದ್ರೆ ಯಾವ ಕ್ಯಾಟಗರಿನಲ್ಲಿ ಅವರ ಪೋಸ್ಟ್ ಇರಲಿಲ್ಲ, ಅಂದ್ರೆ ಆ ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ST ವುಮೆನ್ ಕ್ಯಾಂಡಿಡೇಟ್ ಇಲ್ಲ ಅಂತಂದಲ್ಲಿ ಆ ಕ್ಯಾಂಡಿಡೇಟ್ ಪೋಸ್ಟ್ ST ನಲ್ಲೇ ಮೇಲ್ ಕ್ಯಾಂಡಿಡೇಟ್ಸ್ಗೆ ಸಿಗಲಾಗುತ್ತದೆ. ಓಕೆ, ಆಸ್ ಪರ್ ಗೌರ್ಮೆಂಟ್ ಆರ್ಡರ್. ಸೊ ಹಾಗಾಗಿ ನೀವು ಈ ಲಿಸ್ಟ್ ಅಲ್ಲಿ ಇರೋದ್ರಿಂದ ಕಾರಣ, ವೈಲ್ ರೀಡ್ರಾಯಿಂಗ್ ದ ಮೆರಿಟ್ ಲಿಸ್ಟ್ ಇಟ್ ವಾಸ್ ಫೌಂಡ್ ದಟ್ ದ ನೆಕ್ಸ್ಟ್ ST ಮೇಲ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಯಾರು, ಶಿವ ಬಿ. ಸೊ ಹಾಗಾಗಿ ಇವ್ರಿಗೆ ಎ ಮೆಕ್ಯಾನಿಕಲ್ ಸೀಟ್ ಅಲಾಟ್ ಆಗಿದೆ. ಸೊ ಇನ್ ಲಿವ್ ಆಫ್ ST ವುಮೆನ್ ಎ ಮೆಕ್ಯಾನಿಕಲ್ ಅಲ್ಲಿ ಶಿವ ಬಿ ಅವರು ಸೆಲೆಕ್ಟ್ ಆದ್ರು. ಯಾರು ವುಮೆನ್ ಇಲ್ಲದೆ ಕಾರಣ, ST ವುಮೆನ್ ಇಲ್ಲದೆ ಇರೋ ಕಾರಣಕ್ಕೆ ಶಿವ ಬಿ ಅವರು ಸೆಲೆಕ್ಷನ್ ಆಗಿದ್ದಾರೆ. ಓಕೆ, ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ಅಂಡ್ ಇದಾದ ನಂತರ ಎ ಮೆಕ್ಯಾನಿಕಲ್ HK ಯಾರು, ಸಂತೋಷ್ ಅನ್ನೋರು. ಎ ಮೆಕ್ಯಾನಿಕಲ್ HK ಡ್ಯೂ ಟು ದ ಕನ್ಸಿಡರ್. ಓಕೆ, ಇವಾಗ ಶಿವ ಬಿ ಅವರು ಎ ಮೆಕ್ಯಾನಿಕಲ್ HK ನಲ್ಲಿ ST ವುಮೆನ್ ಪೋಸ್ಟ್ ತಗೊಂಡಿರೋ ಕಾರಣ, ಓಕೆ, ಎ ಮೆಕ್ಯಾನಿಕಲ್ ನಾನ್ HK ಅಂಡರ್ ಎ ಮೆಕ್ಯಾನಿಕಲ್ ನಾನ್ HK ಹೂ ವಾಸ್ ಪ್ರಿವಿಯಸ್ಲಿ ಸೆಲೆಕ್ಟೆಡ್ ಅಂಡರ್ GM ಜನರಲ್, ದ ನೆಕ್ಸ್ಟ್ ಕ್ಯಾಂಡಿಡೇಟ್ ಇನ್ ಮೆರಿಟ್ ನೇಮ್ಲಿ ಸಂತೋಷ್ ಶೆಲ್ ಬಿ ಕನ್ಸಿಡರ್ಡ್ ಇನ್ ಲಿವ್ ಆಫ್ GM XMP. ಸೊ ಸ್ವಲ್ಪ ಲಿಸ್ಟ್ ಬದಲಾವಣೆ ಆಗಿದೆ ಗೈಸ್ ಅಷ್ಟೇ. ಸೊ ಇವರು ಸಂತೋಷ್ ಅವ್ರಿಗೆ ಈಗ ಇನ್ ಲಿವ್ ಆಫ್ GM XMP ಕ್ಯಾಟಗರಿದು ಸೀಟ್ ಸಿಕ್ಕಿದೆ. ಯಾರು, ಸಂತೋಷ್ ಅನ್ನೋರಿಗೆ.
ಇಷ್ಟು ಗೈಸ್ ಇದು ಅಬ್ಜೆಕ್ಷನ್ಸ್. ಓಕೆ, ಈ ಅಬ್ಜೆಕ್ಷನ್ಸ್ ಆಗಿರೋ ಕಾರಣ ಎಚ್ ಕೆ ನಾನ್ ಎಚ್ ಕೆ ಎರಡರಲ್ಲಾಗಿದೆ, ಎ ಎಲೆಕ್ಟ್ರಿಕಲ್ ಅಂಡ್ ಎ ಮೆಕ್ಯಾನಿಕಲ್ ಅಲ್ವಾ. ಸೊ ಹಾಗಾಗಿ ಎ ಎಲೆಕ್ಟ್ರಿಕಲ್, ಎ ಮೆಕ್ಯಾನಿಕಲ್, ಎಚ್ ಕೆ ಅಂಡ್ ನಾನ್ ಎಚ್ ಕೆದು ಇನ್ನೂ ಲಿಸ್ಟ್ ಹೀಗೆ ಬಿಡಲ್ಲ, ನೆಕ್ಸ್ಟ್ ಅಲ್ಲಿ ಬಿಡ್ತಾರೆ. ಸೊ ಅದಕ್ಕೆ ನೋಡಿ ಎ ಮೆಕ್ಯಾನಿಕಲ್ ಲಿಸ್ಟ್, ಎ ಮೆಕ್ಯಾನಿಕಲ್. ಓಕೆ, ಎ ಮೆಕ್ಯಾನಿಕಲ್ ಲಿಸ್ಟು ಫೈನಲ್ ಇನ್ನೂ ಬಂದಿಲ್ಲ, ಫೈನಲ್ ಲಿಸ್ಟು ಇದು ಚೇಂಜಸ್ ತಗೊಂಡಿದ ನಂತರ ಬಿಡ್ತಾರೆ. ಬಟ್ ಎ ಎಲೆಕ್ಟ್ರಿಕಲ್ ಅಲ್ಲಿ ನಾನ್ ಎಚ್ ಕೆ ನಲ್ಲಿ, ಓಕೆ, ನಾನ್ ಎಚ್ ಕೆ ಲಿಸ್ಟ್ ಬಿಟ್ಬಿಟ್ಟಿದ್ದಾರೆ, ಇದನ್ನ ನೀವು ಕ್ಲಿಯರ್ ಇಟ್ಕೋಬೇಕು. ನಾನ್ ಎಚ್ ಕೆ ಲಿಸ್ಟ್ ಬಿಟ್ಟಿದ್ದಾರೆ, ಬಟ್ ಎಚ್ ಕೆ ಲಿಸ್ಟ್ ಎ ಎಲೆಕ್ಟ್ರಿಕಲ್ ರೆಡಿ ಆಗುತ್ತೆ, ಅದಕ್ಕೆ ಎ ಎಲೆಕ್ಟ್ರಿಕಲ್ ಪೆಂಡಿಂಗ್ ಇದೆ ಎಚ್ ಕೆ ನಲ್ಲಿ. ಓಕೆ, ಅದೇ ತರ ಎ ಮೆಕ್ಯಾನಿಕಲ್ ಸಹ ಎಚ್ ಕೆ ನಲ್ಲಿ ಪೆಂಡಿಂಗ್ ಇದೆ. ಸೊ ಈ ಲಿಸ್ಟ್ ಸ್ವಲ್ಪ ಚೇಂಜಸ್ ಆದ್ಮೇಲೆ ಆ ಲಿಸ್ಟ್ ನ ಬಿಡ್ತಾರೆ. ಓಕೆ, ಹೋಪ್ ಆಲ್ ಪಾಯಿಂಟ್ಸ್ ಆರ್ ಕ್ಲಿಯರ್ ವಿತ್ ಆಸ್ಪಿರೆಂಟ್ಸ್. ಅಂಡ್ ಈಗ ಕ್ಲಾರಿಫಿಕೇಶನ್ಸ್ ಹೋಗುವ. ಓಕೆ, ಏನದು ಕ್ಲಾರಿಫಿಕೇಶನ್? ಕ್ಲಾರಿಫಿಕೇಶನ್ ನೋಡಿದ್ವಲ್ಲ, ಈಗ ನೋಟಿಫಿಕೇಶನ್ ಏನನ್ನು ನೋಡುವ. ಸೊ ರಿವೈಸ್ಡ್ ಸೆಲೆಕ್ಷನ್ ಲಿಸ್ಟ್ ಅಲ್ಲೂ ಸಹ ನೀವು ನೋಡೋದಾದ್ರೆ, ರಿವೈಸ್ ಸೆಲೆಕ್ಷನ್ ಲಿಸ್ಟ್ ಕೆಲವು ಚೇಂಜಸ್ ಇರೋದ್ರಿಂದ ರಿವೈಸ್ ಸೆಲೆಕ್ಷನ್ ಲಿಸ್ಟ್ ಅನ್ನೋದು ಬಿಟ್ಟಿದ್ದಾರೆ. ಸೊ ಈ ರಿವೈಸ್ ಸೆಲೆಕ್ಷನ್ ಲಿಸ್ಟ್ ಯಾರ್ಯಾರ್ದು ಬಂದಿದೆ ಇವ್ರದ್ದು ಮತ್ತೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಓಕೆ, ಎ ಎಲೆಕ್ಟ್ರಿಕಲ್ ಫಾರ್ ಎಕ್ಸಾಂಪಲ್ ಇದು ಯಾವುದು ಮಿಕ್ಕ ಸ್ಥಳೀಯ ವೃಂದ ಅಂದ್ರೆ ಎಚ್ ಕೆ, ಎಚ್ ಕೆ ಕ್ಯಾಂಡಿಡೇಟ್ಸ್ ಎ ಎಲೆಕ್ಟ್ರಿಕಲ್ ಇನ್ನು ಬಿಟ್ಟಿಲ್ಲಲ್ವಾ. ಸೊ ಅವ್ರದ್ದು ಇಲ್ಲಿ ರಿವೈಸ್ಡ್ ಬಂದಿದೆ. ಸೊ ಆದ ನಂತರ ಇದಾದ್ಮೇಲೆ ಎ ಎಲೆಕ್ಟ್ರಿಕಲ್ ಫೈನಲ್ ಲಿಸ್ಟ್ ಬರುತ್ತೆ. ಸೊ ಯಾರ್ದಾರ್ದು ಬಂದಿಲ್ಲ ಅವ್ರದ್ದೆಲ್ಲ ಈ ರಿವೈಸ್ಡ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಕಾರಣಕ್ಕೆ ನಿಮ್ಮದು ಈ ಚೇಂಜಸ್ ನ ಇಂಪ್ಲಿಮೆಂಟೇಷನ್ ಮಾಡಿದ ನಂತರನೇ ಬಿಡ್ತಾರೆ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಈಗ ಏನು ನೋಟಿಫಿಕೇಶನ್ ಏನ್ ಕೊಟ್ಟಿದ್ದಾರೆ? ಓಕೆ ನೋಡಿ, ಈ ನೋಟಿಫಿಕೇಶನ್ ಅಲ್ಲಿ ನೀವು ನೋಡೋದಾದ್ರೆ 21/2/2026 ಅಂದ್ರೆ ನಿನ್ನೆ ಪರಿಷ್ಕೃತ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳ ಪ್ರಕಟಣೆ ಕುರಿತು ಇವೆಲ್ಲ ಡೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಡೇಟ್ಗೆ ಅದು ಇದು ಬಿಟ್ಟಿದೀವಿ ಅಂತೇಳಿ. ಓಕೆ, ಸುಪ್ರೀಂ ಕೋರ್ಟ್ ಮಾನ್ಯ ಆದೇಶ, ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಧಿಸೂಚನೆ ಡೇಟು ಎಲ್ಲಾನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈಗ ನಿಗಮದ ಎಇಜೆಇ ಕೆಮಿಸ್ಟ್ ಮತ್ತು ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನು ನಿಗಮದ ವೆಬ್ಸೈಟ್ನಲ್ಲಿ ದಿನಾಂಕ 10/2 ಪ್ರಕಟಿಸಿದ್ದು, ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳಿಗೆ ಅಭ್ಯರ್ಥಿಗಳಿಂದ ಯಾವುದೇ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ 2/22/2026 ಆಕ್ಷೇಪಣೆಯನ್ನು ಸಲ್ಲಿಸಲು ಉಲ್ಲೇಖ 4ರ ಅಧಿಸೂಚನೆಯಲ್ಲಿ ಸೂಚಿಸಲಾಗಿತ್ತು. ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಅಭ್ಯರ್ಥಿಗಳು ನಿಗದಿತ ಅವಧಿಯಲ್ಲಿ ಸಲ್ಲಿಸಿದ್ದ ಅರ್ಹ ಆಕ್ಷೇಪಣೆಗಳನ್ನು ನಿಯಮಾನುಸಾರ ಪರಿಗಣಿಸಿ ಈ ಕೆಳಕಂಡ ಹುದ್ದೆಗಳ ಪರಿಷ್ಕೃತ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳು ನಿಗಮದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ. ಅದೇ ಈಗ ಹೇಳಿದ್ದಾರೆ, ನಾನ್ ಎಚ್ ಕೆ ನಲ್ಲಿ ಎ ಮೆಕ್ಯಾನಿಕಲ್ ಹಾಗೂ ಎಚ್ ಕೆ ನಲ್ಲಿ ಎ ಎಲೆಕ್ಟ್ರಿಕಲ್ ಅಂಡ್ ಎ ಮೆಕ್ಯಾನಿಕಲ್ದು ಇದು ನಿಮ್ಮ ಲಿಸ್ಟ್ ಅನ್ನು ಬಿಟ್ಟಿದೀವಿ ಅಂತ ಅವರು ಒಂದು ಅನೌನ್ಸ್ಮೆಂಟ್ ಕೊಟ್ಟಿದೆ. ಏನು ರಿವೈಸ್ಡ್ ಲಿಸ್ಟ್ ಗೈಸ್, ಇದು ರಿವೈಸ್ಡ್ ಲಿಸ್ಟ್ ಬಗ್ಗೆ. ಎ ಮೆಕ್ಯಾನಿಕಲ್, ನಾನ್ ಎಚ್ ಕೆ ಅಂಡ್ ಎಚ್ ಕೆ ನಲ್ಲಿ 2 ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್. ಅಂಡ್ ಸದರಿ ಪರಿಷ್ಕೃತ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳಿಗೆ ಸಮಂಜಸವಾದ ಆಕ್ಷೇಪಣೆಗಳಿದ್ದಲ್ಲಿ ಸಂಬಂಧಪಟ್ಟ ಅರ್ಹ ಅಭ್ಯರ್ಥಿಗಳು ಸೂಕ್ತ ವಿವರ ಹಾಗೂ ದಾಖಲಾತಿಗಳೊಂದಿಗೆ ತಮ್ಮ ಹೆಸರು ಹಾಗೂ ಅರ್ಜಿ ಸಂಖ್ಯೆಯೊಂದಿಗೆ ಈ ಪರ್ಟಿಕ್ಯುಲರ್ ಮೇಲ್ಗೆ ಆಕ್ಷೇಪಣೆಗಳನ್ನು ದಿನಾಂಕ 23/2/26 ಸಂಜೆ 5 ಗಂಟೆಯೊಳಗಾಗಿ ಕಳುಹಿಸುವುದು. ನೋಡಿ, ಇನ್ನೂ ಚಾನ್ಸ್ ಇದೆ ಯಾರ್ಗಣ ಅಬ್ಜೆಕ್ಷನ್ ಮಾಡಬೇಕು ಅಂತಿದ್ರೆ. ಈ ಪರ್ಟಿಕ್ಯುಲರ್ ಲಿಸ್ಟ್ ಇದು ರಿವೈಸ್ಡ್ ಗೈಸ್, ನೆನ್ಪಿಟ್ಕೊಳ್ಳಿ. ರಿವೈಸ್ಡ್ ಲಿಸ್ಟ್ ಆಫ್ ಎಇ ಮೆಕ್ಯಾನಿಕಲ್ ಅಂಡ್ ಎಇ ಎಲೆಕ್ಟ್ರಿಕಲ್ ಅಂಡ್ ಎಇ ಮೆಕ್ಯಾನಿಕಲ್ ಏನ್ ಬಿಟ್ಟಿದ್ದಾರೆ, ಈ ರಿವೈಸ್ಡ್ ಲಿಸ್ಟ್ ಅಲ್ಲಿ ಏನಾದ್ರು ನಿಮ್ಗೆ ಇನ್ನೂ ಕ್ವಶನ್ ಇತ್ತು, ಸರ್ ನಂದು ಅದಿದೆ, ನಂದು ಎಚ್ ಕೆ ಇದೆ, ನಾನ್ ಎಚ್ ಕೆ ಇದೆ, ನಂದು ನೀವು ತಗೊಂಡಿಲ್ಲ ಅದು ಇದೆ ಅಂತ ಆತರ ಏನೋ ಕ್ವಶನ್ ಇದೆ, ನಮಗೆ ಕೇಳೋ ಬದಲು ನೀವು ಡೈರೆಕ್ಟ್ ಆಗಿ ಮೇಲ್ ಐಡಿಗೆ ಮೇಲ್ ಹಾಕಿ. ತುಂಬಾ ಜನ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾರೆ, ಬಟ್ ಆಲ್ ಸೊಲ್ಯೂಷನ್ಸ್ ನಮ್ಮಲ್ಲಿ ಇರಲ್ಲ. ಯಾಕಂತಂದ್ರೆ ಡಿಪಾರ್ಟ್ಮೆಂಟ್ ಅವರಿಗೆ ಕಳಿಸೋದ್ರಿಂದ ನಿಮ್ಮ ಸೊಲ್ಯೂಷನ್ಗೆ ಸ್ವಲ್ಪ, ನಿಮ್ಮ ಪ್ರಾಬ್ಲಮ್ಗೆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಸಿಗ್ಬೋದು. ಸೊ ಅದು ಒಂದು ನಂಬಿಕೆ. ಓಕೆ, ಅಂಡ್ ಈ ರಿವೈಸ್ಡ್ ಲಿಸ್ಟ್ ಏನಿದೆ ಇದ್ರ ಮೇಲೆ ಏನಾದ್ರು ನೀವು ಆಕ್ಷೇಪಣೆ ಹಾಕ್ಬೇಕು ಅಂತಿದ್ದಲ್ಲಿ 23ನೇ ತಾರೀಕು ಒಳಗಡೆ ಹಾಕಿ ಗೈಸ್. ನಾಳೆ ಒಂದಿನ ಅವಕಾಶ ಇದೆ, ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅಂಡ್ ಫೈನಲ್ ಸೆಲೆಕ್ಟೆಡ್ ವಿದ್ಯಾರ್ಥಿಗಳದ್ದು ನೋಟಿಫಿಕೇಶನ್ ನೋಡೋಣ, ಇದು ಇಂಪಾರ್ಟೆಂಟ್.
ಫೈನಲ್ ಸೆಲೆಕ್ಟೆಡ್ ವಿದ್ಯಾರ್ಥಿಗಳ ನೋಟಿಫಿಕೇಶನ್ ಏನಿದೆ ನೋಡಿ. ಯಾಕಂದ್ರೆ ಈಗ ಫೈನಲ್ ಸೆಲೆಕ್ಷನ್ ತುಂಬಾ ಜನರದ್ದು ಬಂದ್ಬಿಟ್ಟಿದೆ ಲಿಸ್ಟ್, ರೈಟ್? ಸೊ ಇಲ್ಲಿ ಹಾಕೊಟ್ಟಿದ್ದಾರೆ ನೋಡಿ, ಫೈನಲ್ ಸೆಲೆಕ್ಷನ್ ಲಿಸ್ಟ್ ಎಷ್ಟು ಜನರದ್ದು ಬಿಟ್ಟಿದೀವಿ ಅಂತ. ಎ ಇನ್ಸ್ಟ್ರುಮೆಂಟೇಶನ್, ಜೈ ಸಿವಿಲ್, ಜೈ ಮೆಕ್ಯಾನಿಕಲ್, ಇದರಲ್ಲಿ ಬಿಡದೇ ಇದ್ದಿದ್ದು ಜೈ ಎಲೆಕ್ಟ್ರಿಕಲ್ ಅಲ್ವಾ? ಜೈ ಸಿವಿಲ್ ಬಿಟ್ಟಿದ್ದಾರೆ, ಮೆಕ್ಯಾನಿಕಲ್ ಬಿಟ್ಟಿದೆ, ಎಲೆಕ್ಟ್ರಿಕಲ್ ಬಿಟ್ಟಿಲ್ಲ. ಎ ಸಿವಿಲ್ ಬಿಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಬಿಟ್ಟಿದ್ದಾರೆ, ಮೆಕ್ಯಾನಿಕಲ್ ಒಂದು ಬಿಡಬೇಕು. ನಾನ್ ಎಚ್ ಕೆ ನಲ್ಲಿ ಅದೇ ತರ ಹೆಚ್ ಕೆ ನಲ್ಲಿ ತುಂಬಾ ಪೆಂಡಿಂಗ್ ಇದೆ. ಓಕೆ, ಜೆ ಅಂತ ಬರೋದಿದೆ, ಎಲೆಕ್ಟ್ರಿಕಲ್ ಪೆಂಡಿಂಗ್ ಇದೆ, ಮೆಕ್ಯಾನಿಕಲ್ ಪೆಂಡಿಂಗ್ ಇದೆ, ಅಂಡ್ ಸಿವಿಲ್ ಒಂದು ಬಿಟ್ಟಿದ್ದಾರೆ. ಸಿವಿಲ್ 2 ಎ ಜೈ ಬಿಟ್ಟಿದ್ದಾರೆ, ಅಂಡ್ ಇನ್ಸ್ಟ್ರುಮೆಂಟೇಶನ್ ಎ ಬಿಟ್ಟಿದ್ದಾರೆ, ಕೆಮಿಸ್ಟ್, ಕೆಮಿಕಲ್ ಸೂಪರ್ವೈಸರ್. ಸೊ ಇವಾಗ ಎ ಅಂತ ಬರೋದಾದ್ರೆ ಎ ನಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಬರಬೇಕು. ಯಾವ್ದು ಹೆಚ್ ಕೆ ನಲ್ಲಿ. ಏನು ಫೈನಲ್ ಲಿಸ್ಟ್ ಗೈಸ್, ಫೈನಲ್ ಲಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಇಷ್ಟು ಈಗ ಲಿಸ್ಟ್ ಬರೆದಿದೆ. ಇವು ಕೆಲವೊಂದು ಪೆಂಡಿಂಗ್ ಇದಾವೆ. ಸೊ ಇದನ್ನ ನಾವು ಲಿಸ್ಟ್ ಬಂದಾದ ನಂತರ ಲೆಟ್ ಅಸ್ ಸಿ. ಬಟ್ ಈಗ ಬಿಟ್ಟಿರೋ ಅಂತ ಕ್ಯಾಂಡಿಡೇಟ್ಸ್, ಈ ಇಷ್ಟು ಜನ ವಿದ್ಯಾರ್ಥಿಗಳು 140 ಪ್ಲಸ್ 134 ವಿದ್ಯಾರ್ಥಿಗಳು ನಿಮ್ದೆಲ್ಲ ಏನು ಲಿಸ್ಟ್ ಬಂದಿದೆ, ಈ ವಿದ್ಯಾರ್ಥಿಗಳಿಗೆ ಕೆಲವು ಸೂಚನೆಗಳು ಕೊಟ್ಟಿದ್ದಾರೆ. ನಿಗಮದ ಎಇಜಿ ಓಕೆ, ಇವೆಲ್ಲ ಕೆಮಿಸ್ಟ್, ಕೆಮಿಕಲ್ ಸೂಪರ್ ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನು ನಿಗಮದ ವೆಬ್ಸೈಟ್ನಲ್ಲಿ ದಿನಾಂಕ 10/2/26ರಂದು ಪ್ರಕಟಿಸಿದ್ದು, ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳಿಗೆ ಅಭ್ಯರ್ಥಿಗಳಿಂದ ಯಾವುದೇ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ 22ರೊಳಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸಲು ಉಲ್ಲೇಖ 4ರ ಅಧಿಸೂಚನೆಯಲ್ಲಿ ಸೂಚಿಸಲಾಗಿತ್ತು. ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳಿಗೆ ಅಭ್ಯರ್ಥಿಗಳು ನಿಗದಿತ ಅವಧಿಯಲ್ಲಿ ಸಲ್ಲಿಸಿದ್ದ ಅರ್ಹ ಆಕ್ಷೇಪಣೆಗಳನ್ನು ನಿಯಮಾನುಸಾರ ಪರಿಗಣಿಸಿ ಈ ಕೆಳಕಂಡ ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿಗಳನ್ನು ನಿಗಮದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಓಕೆ, ಈಗ ಸೂಚನೆಗಳು ಇಂಪಾರ್ಟೆಂಟ್. ಸೂಚನೆ ಏನು? ಫಸ್ಟ್, ಮಾನ್ಯವಾದ ಆಕ್ಷೇಪಣೆಗಳನ್ನು ಪರಿಗಣಿಸಿ ಎ ಎಲೆಕ್ಟ್ರಿಕಲ್ ನಾನ್ ಎಚ್ ಕೆ, ಎ ಮೆಕ್ಯಾನಿಕಲ್ ನಾನ್ ಎಚ್ ಕೆ ಅಂಡ್ ಎ ಮೆಕ್ಯಾನಿಕಲ್ ಎಚ್ ಕೆ ಹುದ್ದೆಗಳ ಪರಿಷ್ಕೃತ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಸೊ ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ, ಈ ಪರ್ಟಿಕ್ಯುಲರ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಫೈನಲ್ ಲಿಸ್ಟ್ ಇನ್ನು ಬಿಡ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ತಾತ್ಕಾಲಿಕ ಆಯ್ಕೆ ಪಟ್ಟಿ ಹುದ್ದೆಗಳ ಪರಿಷ್ಕೃತ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಸೊ ಈ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅನ್ನು ಬಿಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಅಂಡ್ ನೆಕ್ಸ್ಟ್, ಜೆ ಮೆಕ್ಯಾನಿಕಲ್ ಎಚ್ ಕೆ ಹಾಗೂ ಜೆ ಎಲೆಕ್ಟ್ರಿಕಲ್ ನಾನ್ ಎಚ್ ಕೆ ಹಾಗೂ ಎಚ್ ಕೆ ಈ ವಿದ್ಯಾರ್ಥಿಗಳು ಎಡಿಷನಲ್ ಲಿಸ್ಟ್ ಬಿಟ್ಟಿರೋ ಕಾರಣಕ್ಕೆ ಅಭ್ಯರ್ಥಿಗಳು ದಾಖಲೆಗಳ ಪರಿಶೀಲನೆಯನ್ನು ನಡೆಸಬೇಕಾಗಿದ್ದು, ಈ ಸಂಬಂಧ ಸದರಿ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು. ಇದನ್ನ ಸಪರೇಟ್ ಆಗಿ ಬಿಡ್ತಾರೆ ಗೈಸ್. ಸೊ ಈ ಇವ್ರದ್ದು ಮಾತ್ರ ಏನ್ ಮಾಡಿದ್ದಾರೆ, ಈಗ ರಿವೈಸ್ಡ್ ಲಿಸ್ಟ್ ಬಿಟ್ಟಿದ್ದಾರೆ, ಫೈನಲ್ ಲಿಸ್ಟ್ ಇನ್ನು ಬಂದಿಲ್ಲ, ನೆನಪಲ್ಲಿರಲಿ. ರಿವೈಸ್ಡ್ ಲಿಸ್ಟ್ ಬಿಟ್ಟಿದ್ದಾರೆ. ಎ ಮೆಕ್ಯಾನಿಕಲ್ ಎಚ್ ಕೆ, ಎ ಎಲೆಕ್ಟ್ರಿಕಲ್ ಎಚ್ ಕೆ, ಎ ಮೆಕ್ಯಾನಿಕಲ್ ಎಚ್ ಕೆ ಅಂಡ್ ನಾನ್ ಎಚ್ ಕೆ. ಇದು ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ, ರಿವೈಸ್ಡ್ ಲಿಸ್ಟ್ ಬಿಟ್ಟಿದ್ದಾರೆ. ಫೈನಲ್ ಲಿಸ್ಟ್ ಇನ್ನು ಬಿಡೋದು ಪೆಂಡಿಂಗ್ ಇದೆ. ಓಕೆ, ಅಂಡ್ ಇದೇ ತರ ಜೆಇದ್ ಅಂತ ಬಂದಾಗ ಜೆಇದು ಇನ್ನು ಎಡಿಷನಲ್ ಲಿಸ್ಟ್ ಏನ್ ಬಿಟ್ಟಿದ್ದಾರೆ, ಅವ್ರದ್ದು ವೆರಿಫಿಕೇಶನ್ ಆದ ನಂತರ ಅವ್ರದ್ದು ಸಹ ಒಂದು ರಿವೈಸ್ಡ್ ಲಿಸ್ಟ್ ಬಿಡ್ತಾರೆ. ನಂತರನೇ ನಿಮ್ದು ಫೈನಲ್ ಲಿಸ್ಟ್ ಸಹ ಬರುತ್ತೆ. ಟಿಪ್ಪಣೆ ವೆರಿ ವೆರಿ ಇಂಪಾರ್ಟೆಂಟ್. ಟಿಪ್ಪಣೆ ಬಂದ್ಬಿಟ್ಟು ಏನ್ ನೋಡಿ, ಸದರಿ ಅಂತಿಮ ಆಯ್ಕೆ ಪಟ್ಟಿಗಳಲ್ಲಿರುವ ಅಭ್ಯರ್ಥಿಗಳು ಸಲ್ಲಿಸಿರುವ ವಿದ್ಯಾರ್ಹತೆಗೆ ಸಂಬಂಧಪಟ್ಟ ದಾಖಲೆಗಳ ನೈಜತೆ ಹೈದರಾಬಾದ್ ಕರ್ನಾಟಕ ಗ್ರಾಮೀಣ ಕನ್ನಡ ಮಾಧ್ಯಮ ಮಾಜಿ ಸೈನಿಕ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಅಂಗವಿಕಲ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆ ವರದಿ ಹಾಗೂ ಸಿಂಧುತ್ವವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ನಿಗಮಕ್ಕೆ ಸ್ವೀಕೃತಗೊಂಡ ನಂತರ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳನ್ನು ನಿಯಮಾನುಸಾರ ಮಾನ್ಯ ಹೈಕೋರ್ಟ್ನಲ್ಲಿ ದಾಖಲಾಗಿರುವ ರಿಟ್ ಪ್ರಕರಣಗಳ ಅಂತಿಮ ಆದೇಶಕ್ಕೆ ಒಳಪಟ್ಟು ನೀಡುವ ಕ್ರಮ ವಹಿಸಲಾಗುವುದು. ಅಂದ್ರೆ ಮೀನಿಂಗ್ ಏನು, ನಿಮ್ಮ ಈ ಸಿಂಧುತ್ವ ಹಾಗೂ ವೆರಿಫಿಕೇಶನ್ಸ್ ಆಫ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ನಿಮ್ಮ ಕ್ಯಾಸ್ಟ್ ಇರ್ಬೋದು, ರಿಸರ್ವೇಶನ್ಸ್ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಅಂಡ್ ಅದರ್ ರಿಸರ್ವೇಶನ್ಸ್ ಲೈಕ್ ಕನ್ನಡ ಮೀಡಿಯಂ, ರೂರಲ್, ಓಕೆ, ಮಾಜಿ ಸೈನಿಕ ಇರ್ಬೋದು, ಅಂಡ್ ಅಂಗವಿಕಲತೆ ಮೆಡಿಕಲ್ ವೆರಿಫಿಕೇಶನ್ ಇರ್ಬೋದು, ಇದೆಲ್ಲಾನು ಸಹ
ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇಂದ ರಿಸೀವ್ ಆದ ನಂತರ ಅಂದ್ರೆ ನಿಮಗೆಲ್ಲ ಕ್ಯಾಂಡಿಡೇಟ್ಸ್ಗೆ ಕಾಲ್ ಬರುತ್ತೆ ಗೈಸ್, ನೆನ್ಪಿಟ್ಕೊಳ್ಳಿ. ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ನಿಮಗೆ ಕರೆ ಬರುತ್ತೆ, ಅಥವಾ ನೆಕ್ಸ್ಟ್ ಅಪ್ಡೇಟ್ಸ್ ಅಲ್ಲಿ ನಾನು ಸಹ ತಿಳಿಸ್ತೀನಿ ಇನ್ ಕೇಸ್ ಏನಾದ್ರು ಗೊತ್ತಾದ್ರೆ KPCL ಕಡೆಯಿಂದ. ಸೊ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಬಂದಾದ್ಮೇಲೆ ನಿಮ್ಮ ಸಿಂಧುತ್ವ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಅಂಡ್ ಆ ಸಿಂಧುತ್ವ ಎಲ್ಲ ಮುಗಿದಿದ ನಂತರನೇ ನಿಮಗೆ ನೇಮಕಾತಿ ಆದೇಶಗಳನ್ನು ಅಂದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಅನ್ನು ನಿಯಮಾನುಸಾರ ಹೈಕೋರ್ಟ್ ಆರ್ಡರ್ ಅಲ್ಲಿ ಬರೋಂತಹ ಎಲ್ಲ ಇವಾಗ ಹೈಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ, ಹೈಕೋರ್ಟ್ ಅಲ್ಲಿ ಕೇಸಸ್ ಇರೋದವಲ್ವಾ, ಆ ಕೇಸಸ್ ಅಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಬರೋ ಅಂತಹ ಡಿಸಿಷನ್ಸ್, ಎಲ್ಲಾ ಡಿಸಿಷನ್ಸ್ಗೂ ನೀವು ಒಳಪಟ್ಟಿರ್ತೀರಾ. ಅದ್ರ ಬೇಸಿಸ್ ಮೇಲೆನೆ ಅವ್ರು ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಡೋದಾದ್ರೆ ಅವ್ರು ನಿಮಗೆ ಆ ಕಂಡೀಷನ್ ಆರ್ಡರ್ ಅಂತ ಹೇಳ್ಬಿಟ್ಟಿನೇ ಕೊಡ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಫೈನಲ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್. ಓಕೆ, ಅಂಡ್ ಇಷ್ಟು KPCLನ ಮಾಹಿತಿ. ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ವಿಲ್ ಟ್ರೈ ಟು ರೆಸ್ಪಾಂಡ್. ಅಂಡ್ ಇನ್ನೊಮ್ಮೆ ಎಚ್ಚರಿಕೆ ಏನಂತಂದ್ರೆ, ಇವ್ರು ಹೇಳೋ ಮಾತೆಲ್ಲ ಕೇಳಕ್ ಹೋಗ್ಬೇಡಿ, ಬಿಕಾಸ್ ಲಾಟ್ ಆಫ್ ಪೀಪಲ್ ಬ್ಲಾಬಾ ಮಾಡ್ತಾರೆ. ನೀವು ಅದನ್ನೆಲ್ಲ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ, ಯಾಕಂತಂದ್ರೆ ಒಬ್ಬೊಬ್ಬರು ಒಂದೊಂದ್ ತರ ಡಿಸಿಷನ್ಸ್ ಅನ್ನು ಹೇಳ್ತಾ ಇರ್ತಾರೆ. ನಾನು ಗ್ರೂಪ್ಸ್ ಅಲ್ಲಿ ನೋಡ್ತಾ ಇರ್ತೀನಿ, ಎಲ್ಲ ಬೇಕಾಬಿಟ್ಟಿದೆಲ್ಲ ಇನ್ಫಾರ್ಮೇಶನ್ ಎಲ್ಲ ಮಾತಾಡ್ತಿರ್ತಾರೆ. ಸೊ ಸೆಲೆಕ್ಷನ್ ಆಗಿರೋರಿಗೆ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ನೀವು ಯಾವುದೇ ತರದ ತಲೆ ಕೆಡಿಸ್ಕೋಬೇಡಿ. ಆಲ್ರೆಡಿ ಡಾಕ್ಯುಮೆಂಟ್ಸ್ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲ ನಿಮ್ದು ಪ್ರಾಸೆಸ್ ಏನಿದೆ KPCL ಅವ್ರು ಏನ್ ಹೇಳ್ತಿದೆ ಅದ್ರ ಪ್ರಕಾರ ನಿಮ್ಮ ಪ್ರಾಸೆಸ್ನ ಮುಗಿಸ್ಕೊಳ್ಳಿ. ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿದ ನಂತರ ದೆನ್ ಯುವರ್ ಗೈಸ್ ಆರ್ ಅಲೌ ಟು ಜಾಯಿನ್. ಸೊ ಅಲ್ಲಿ ತನಕ ನೀವು ಯಾವುದೇ ಇದರಲ್ಲಿ ಲಿಟಿಗೇಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಕ್ಕೆ ಹೋಗ್ಬೇಡಿ. ಅಂಡ್ ಒನ್ ಮೋರ್, ಆಲ್ರೆಡಿ ಯಾರೆಲ್ಲ ಕೇಸಸ್ ಹಾಕಿದ್ದಾರೆ, ನೀವು ಕೇಸಸ್ ಹಾಕಿರೋರು ಕೇಸಸ್ ಕಡೆ ಗಮನ ಕೊಟ್ಕೊಂಡು ನಿಮ್ದೇನಿದೆ ನೀವು ಮಾಡ್ಕೊಳ್ಳಿ. ಅನ್ನೆಸೆಸರಿ ಗ್ರೂಪ್ಸ್ ಅಲ್ಲಿ ಡಿಸ್ಕಷನ್ಸ್ ಮಾಡೋದು ಟೈಮ್ ವೇಸ್ಟ್. ಯಾಕೆ ಅಂತಂದ್ರೆ ಯಾರ್ಯಾರ್ದು ಏನಿದೆ ನಾವು ಸುಮ್ಮನೆ ಅದರಿಂದ ಕಾಲ ಕಳಿತೀವಿ ತಪ್ಪ ಏನು ಸಿಗಲ್ಲ. ಅಫಿಷಿಯಲ್ ಇನ್ಫಾರ್ಮೇಶನ್ಸ್ ಆರ್ ದ ಬೆಸ್ಟ್ ಇನ್ಫಾರ್ಮೇಶನ್. ಸೊ ಪ್ಲೀಸ್ ಐ ಸಜೆಸ್ಟ್ ಯು ಆಲ್ ಆಫ್ ದೆಮ್ ಟು ರೆಫರ್ ಟು ಅಫಿಷಿಯಲ್ ಸೋರ್ಸಸ್. ಕೋರ್ಟ್ ಬಗ್ಗೆ ಏನಾದ್ರು ಕೇಸ್ ಬಗ್ಗೆ ತಿಳ್ಕೊಬೇಕಿದೆ, ಡೈರೆಕ್ಟ್ ಆಗಿ ಹೈಕೋರ್ಟ್ ವೆಬ್ಸೈಟ್ ಎಲ್ಲರಿಗೂ ಅವೈಲೇಬಲ್ ಇದೆ, ಲಾಗಿನ್ ಮಾಡಿ ತಿಳ್ಕೊಳ್ಳಿ. ಅಂಡ್ ಅದೇ ತರ KPCL ಅಫಿಷಿಯಲ್ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕಿದೆನಾ, ಅದನ್ನೂ ಸಹ ಇದರಲ್ಲಿ KPCL ವೆಬ್ಸೈಟ್ ಅಲ್ಲೇ ಇರುತ್ತೆ, ಅದೇನು ಯಾರು ಮುಚ್ಚಾಕಿಲ್ಲ, ಅದನ್ನೂ ಸಹ ಇಲ್ಲೇ ಸಿಗುತ್ತೆ. ಡೈರೆಕ್ಟ್ ಆಗಿ ನೀವು ಓಪನ್ ಮಾಡಿ ನೋಡ್ಕೋಬಹುದು. ಏನೇನ್ ಪ್ರಾಸೆಸ್ ಇದೆ, ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಇದಾವೆ. ಏನಾದ್ರೂ ಹೆಲ್ಪ್ ಬೇಕಿತ್ತು, ಸರಿ ಈ ತರ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಂಗಿದೆ ಹಂಗಿದೆ, ಅದ್ ಹೆಂಗ್ ಮಾಡ್ಸ್ಬೇಕು ಗೊತ್ತಾಗ್ತಿಲ್ಲ, ಸಿಂಧುತ್ವ ರಿಲೇಟೆಡ್ ಕನ್ಫ್ಯೂಷನ್ ಇದೆ, ಅದು ಇದೆ, ಅದು ಆ ತರ ಇನ್ಫಾರ್ಮೇಶನ್ಸ್ ನಮಗೆ ಕೇಳ್ಬೋದು, ನಾವು ಹೇಳ್ಕೊಡ್ತೀವಿ. ಓಕೆ, ಅಂಡ್ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಅಂಡ್ ಹೋಪ್ ಐ ಹ್ಯಾವ್ ಡೆಲಿವರ್ಡ್ ಎ ಗುಡ್ ಇನ್ಫಾರ್ಮೇಶನ್ ಟು ಆಲ್ ಆಫ್ ದ ಸ್ಟೂಡೆಂಟ್ಸ್. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ for who all have been selected. I wish you congratulations and do good, be good, all the best. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ಚಾನಲ್ಲಿನ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ವಿಶ್ ಆಲ್ ದಿ ಬೆಸ್ಟ್. ಗುಡ್ ಡೇ ಗೈಸ್, ಟೇಕ್ ಕೇರ್.